ಮದುವೆ ಆಗಲ್ಲ ಅಂದಿದ್ದಕ್ಕೆ ಪ್ರೇಯಸಿ ಮರ್ಡರ್ ಆಗಿದೆ. ಪ್ರೇಯಸಿಯ ಕತ್ತು ಸೀಡಿ ಕೊತ್ತಿದ್ದಾನೆ ಪ್ರಿಯಕರ. ಹೋಟೆಲ್ನಲ್ಲಿ ಊಟಕ್ಕೆ ಬಾ ಅಂತ ಹೇಳಿ ಕರೆಸ್ಕೊಂಡು ಈ ಒಂದು ಕೊಲೆಯನ್ನ ಮಾಡಲಾಗಿದೆ. ಮದುವೆ ಆಗಲ್ಲ ಅಂತ ಹೇಳಿದಕ್ಕೆ ಪ್ರೇಯಸಿ ಮರ್ಡರ್ ಆಗಿದೆ. ಪ್ರೇಯಸಿಯ ಕತ್ತು ಸೀಡಿ ಪ್ರಿಯಕರ ಬರ್ಬರವಾಗಿ ಆಕೆಯನ್ನ ಕೊಂದಿದ್ದ. ಹೋಟೆಲ್ನಲ್ಲಿ ಊಟಕ್ಕೆ ಕರೆಸ್ಕೊಂಡು ಹತ್ಯೆಗೈಯಲಾಗಿದೆ. ಕುತ್ತಿಗೆಗೆ ಚಾಕುವಿನಿಂದ ಇರಿದು ಪ್ರಿಯಕರ ಕೊಂದಿದ್ದಾನೆ. ಮಹಾಲಕ್ಷ್ಮಿ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ರಾತ್ರಿ 9ರ ಸುಮಾರಿಗೆ ಪೈಪ್ಲೈನ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ. ಮದುವೆ ಆಗಲ್ಲ ಅಂತ ಹೇಳಿದ್ದಂತೆ ಪ್ರೇಯಸಿ. ಆಕೆಯನ್ನ ಊಟಕ್ಕೆ ಬಾ ಅಂತ ಹೇಳಿ ಕರೆಸ್ಕೊಂಡು ಕೊಲೆ ಮಾಡಿದ್ದಾನೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ. ಇಬ್ಬರು ಕೂಡ ಪರಸ್ಪರವಾಗಿ ಪ್ರೀತಿ ಮಾಡ್ತಾ ಇದ್ರು. ಅದು ಯಾವ ಕಾರಣಕ್ಕಾಗಿ ಆಕೆ ಈ ಪ್ರೀತಿಯನ್ನ ನಿರಾಕರಿಸಿದ್ಲು ಗೊತ್ತಿಲ್ಲ. ಸುದೀರ್ಘವಾದಂತಹ ಪ್ರೇಮ ಪ್ರೀತಿ ಇದು. ಆದ್ರೆ ಆಕೆ ಮದುವೆ ಆಗಲ್ಲ ಅನ್ನುವಂತಹ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಈತ ತಲೆ ಕೆಡಿಸ್ಕೊಂಡು ಬಿಟ್ಟಿದ್ದ. ಸಿಕ್ಕರೆ ನನಗೆ ಸಿಗಬೇಕು, ಬೇರೆಯವ್ರಿಗೆ ಸಿಗಬಾರದು ಅನ್ನುವಂತಹ ಉದ್ದೇಶ ಆತನದ್ದಾಗ್ಬಿಟ್ಟಿತ್ತೇನೋ. ಹಾಗಾಗಿ ಆತ ಊಟದ ನೆಪದಲ್ಲಿ ಆಕೆಯನ್ನ ಕರೆಸ್ಕೊಂಡು ಬರ್ಬರವಾಗಿ ಹತ್ಯೆಗೈದಿದ್ದಾನೆ. ಮುಂಚೆ ಲವ್ ಮಾಡಬೇಕಾದ್ರೆ ಮದುವೆ ಆಗಲ್ಲ ಅಂತ ಅಟ್ಲೀಸ್ಟ್ ಹೇಳಬೇಕಾಗಿತ್ತು. ಕೆಲವೊಂದಿಷ್ಟು ಆಶ್ವಾಸನೆ ಕೊಟ್ಟು ಬಿಟ್ಟಿರ್ತಾರೆ ಹುಡುಗಿರು ಅಥವಾ ಹುಡುಗರು, ಮದುವೆ ಆಗ್ತೀವಿ ಅಂತ ಹೇಳಿ. ಬಟ್ ಈ ಲಾಸ್ಟ್ ಮೂಮೆಂಟ್ ನಲ್ಲಿ ಅವ್ರ ಬುದ್ಧಿ ಗೊತ್ತಾದ್ಮೇಲೆ ಮದುವೆ ಆಗಲ್ಲ ಅಂತ ಹೇಳಿದ್ಮೇಲೆ ಆಬ್ವಿಯಸ್ಲಿ ಸಿಟ್ಟು ಬಂದೇ ಬರುತ್ತೆ. 4 ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ದಂತಹ ಅಂಜಲಿ ಮತ್ತು ರಾಜು, ಇಬ್ಬರ ಪ್ರೀತಿ ವಿಚಾರ ಎರಡೂ ಕುಟುಂಬಗಳಿಗೆ ತಿಳಿದಿತ್ತಂತೆ. ರಾಜುಗೆ ಕ್ರಿಮಿನಲ್ ಹಿನ್ನೆಲೆ ಇದ್ದ ಹಿನ್ನೆಲೆ ನಿರಾಕರಣೆ. ರಾಜು ಜೊತೆ ಮದುವೆಗೆ ಅಂಜಲಿ ಕುಟುಂಬ ಒಪ್ಪಲಿಲ್ಲ, ಬೇಡ ಅಂತ ಹೇಳಿ ನಿರಾಕರಿಸ್ಬಿಡ್ತು. ಅಂಜಲಿ ಕೂಡ ಪೋಷಕರ ಒತ್ತಾಯಕ್ಕೆ ಮಣಿದಿದ್ಲು. ರಾಜು ನನ್ನ ಅವಾಯ್ಡ್ ಮಾಡೋಕೆ ಶುರು ಮಾಡಿದ್ಲಂತೆ. 4 ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ದಂತಹ ಅಂಜಲಿ ರಾಜು, 4 ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು ಅಂಜಲಿ ಮತ್ತು ರಾಜು. ಏನ್ ಸೀಕ್ರೆಟ್ ಆಗೇನು ಲವ್ ಮಾಡ್ತಾ ಇರಲಿಲ್ಲ. ಎರಡೂ ಕುಟುಂಬಸ್ಥರಿಗೂ ಅವರ ಪ್ರೀತಿಯ ವಿಚಾರ ಗೊತ್ತಿತ್ತು. ಮನೆಯಲ್ಲೂ ಕೂಡ ಮೊದಲಿಗೆ ಒಪ್ಕೊಂಡಿದ್ರು. ಆಮೇಲೆ ಆತನ ಬಂಡವಾಳ ಗೊತ್ತಾಯ್ತಲ್ಲ. ಆತ ಕ್ರಿಮಿನಲ್ ಹಿನ್ನೆಲೆಯಲ್ಲಿ ಅವರ ಮನೆಯಲ್ಲೂ ಕೂಡ ಹೇಳಿದ್ರು, ಬೇಡ ಒಳ್ಳೆಯವ್ರ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಹೇಳಿ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗುತ್ತಾರೆ. ಎಸ್ ಅಜಯ್ ಗೌಡ, ನಾವು ಗಮನಿಸಿದಾಗ ಈ ರೀತಿಯಾದಂತಹ ಘಟನೆಗಳು ಮೇಲಿಂದ ಮೇಲೆ ಆಗ್ತಾ ಇದಾವೆ. ಬರೀ ಅವರನ್ನು ಇವ್ರು ಕೊಲೆ ಮಾಡೋದು, ಇವರನ್ನ ಅವರು ಕೊಲೆ ಮಾಡೋದು. ಆ ಕ್ರಿಮಿನಲ್ ಹಿನ್ನೆಲೆಯಲ್ಲಿ ಆತನನ್ನ ನಿರಾಕರಿಸಿದ್ವು ಅನ್ನುವಂತಹ ಕಾರಣಕ್ಕಾಗಿ ಆಕೆ ಬೇಡ ಅನ್ಲಲ್ವಾ? ಅದೇ ಒಂದು ವಿಚಾರ ಏನಾದ್ರೂ ಮುಳುವಾಯ್ತಾ ಹೆಂಗೆ? ಖಂಡಿತ. ಅಂದ್ರೆ ಯಾವಾಗ ಈ ರಾಜು ಆರೋಪಿ ಏನಿದ್ದಾನೆ ಈತ ಕೆಲವೊಂದಷ್ಟು ಕ್ರಿಮಿನಲ್ ಆಕ್ಟಿವಿಟಿಗಳಲ್ಲಿ ಭಾಗಿಯಾಗಿದ್ದ. ಈತನ ಬೆಲೆ ಹಲವು ಪೊಲೀಸ್ ಠಾಣೆಯಲ್ಲಿ ಸಣ್ಣ ಪುಟ್ಟ ಕೇಸ್ಗಳು ಕೂಡ ದಾಖಲಾಗಿತ್ತು. ಯಾವಾಗ ಈ ಅಂಜಲಿ ಏನಿದ್ದಾಳೆ, ಹೀಗೆ ಅಂಜಲಿ ಹಾಗೂ ರಾಜು ಆಲ್ಮೋಸ್ಟ್ ಒಂದು 3 ರಿಂದ 4 ವರ್ಷಗಳ ಕಾಲ ಪ್ರೀತಿ ಮಾಡ್ತಾ ಇದ್ರು. ಜೊತೆಗೆ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕೂಡ ಇಬ್ರಿಗೂ ಪರಿಚಯ ಆಗಿತ್ತು. ಇದಾದ ನಂತರವಾಗಿ ಇಬ್ರು ಕೂಡ ಪ್ರೀತಿಯನ್ನ ಮಾಡುವಂತ ಸಂದರ್ಭದಲ್ಲಿ ಆಕೆಗೆ ಈತನ ಬಗ್ಗೆ ಬ್ಯಾಕ್ಗ್ರೌಂಡ್, ಅಂದ್ರೆ ಈತ ಕೆಲವೊಂದಷ್ಟು ಕ್ರೈಮ್ ನಲ್ಲಿ ಇದ್ದ ಅನ್ನೋದು ಗೊತ್ತಿರ್ಲಿಲ್ಲ. ಅದಾದ ನಂತರವಾಗಿ ಈ ವಿಚಾರವನ್ನ ಅವ್ರ ಪೋಷಕರಿಗೂ ಗೊತ್ತಾಗುತ್ತೆ, ಅಂಜಲಿಯ ಪೋಷಕರು. ಆದ್ರೆ ಈತನ ಬ್ಯಾಕ್ ಗ್ರೌಂಡ್ ಅನ್ನ ಅವರು ಅಂಜಲಿ ಅವರ ಪೋಷಕರು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಈತ ಒಬ್ಬ ಕ್ರಿಮಿನಲ್ ಕೇಸ್ಗಳಲ್ಲಿ ಭಾಗಿಯಾಗಿದ್ದ ಅಂತ. ಯಾವಾಗ ಈ ಒಂದು ವಿಚಾರ ಗೊತ್ತಾಗುತ್ತೆ, ಇದಕ್ಕೆ ಅಂಜಲಿ ಕುಟುಂಬಸ್ಥರು ಮದುವೆಗೆ ಒಪ್ಕೊಳ್ಳೋದಿಲ್ಲ. ಯಾವುದೇ ಕಾರಣಕ್ಕೂ ನಾವು ಮದುವೆನ ಮಾಡೋದಿಲ್ಲ ಅಂತ ಹೇಳಿ ಸಾಕಷ್ಟು ಅವಾಯ್ಡ್ ಅನ್ನ ಮಾಡ್ತಾರೆ. ಯಾವಾಗ ಈ ಒಂದು ಕುಟುಂಬಸ್ಥರು ಸಾಕಷ್ಟು ಬುದ್ಧಿವಾದ ಹೇಳಿದ ನಂತರವಾಗಿ ಅಂಜಲಿ ಕೂಡ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾರೆ ರಾಜುವನ್ನ. ಅಂದ್ರೆ ನಾನು ನಮ್ಮ ಮನೆಯಲ್ಲಿ ಪೋಷಕರು ಒತ್ತಾಯಕ್ಕೆ ನಾನು ಮಂಡಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಮದುವೆನ ಆಗೋದಿಲ್ಲ ಅಂತ ಹೇಳಿ ಡಿಸೈಡ್ ಅನ್ನ ಮಾಡಿರ್ತಾಳೆ. ಅದೇ ರೀತಿಯಾಗಿ ಆರೋಪಿ ರಾಜುವನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿರ್ತಾಳೆ. ನಂತರ ಇಬ್ರು ಮನೆಯಲ್ಲಿ ವಿಚಾರ ಗೊತ್ತಾಗಿ ನಂತರವಾಗಿ ಸೈಲೆಂಟ್ ಆಗಿ ಇರುತ್ತೆ, ಎಲ್ಲವೂ ಕೂಡ ಸರಿಯಾಗಿರುತ್ತೆ. ಆದ್ರೆ ಇಲ್ಲಿ ರಾಜೀವ್ ಏನಿದ್ರೆ ಆಕೆಯನ್ನ ಕೊನೆ ಬಾರಿ ಭೇಟಿ ಆಗೋಣ ಬಾ ಅಂತ ಹೇಳಿ ಊಟಕ್ಕೆ ಕರೆದಿರ್ತಾನೆ. ಈ ವೇಳೆ ಮದುವೆ ಬಗ್ಗೆ ಸಾಕಷ್ಟು ಅಲ್ಲಿ ಚರ್ಚೆ ಆಗಿರುತ್ತೆ. ಇಬ್ಬರ ನಡುವೆ ಕೂಡ ಮಾತುಕತೆ ಜೋರಾಗಿರುತ್ತೆ, ಗಲಾಟೆ ಕೂಡ ಆಗಿರುತ್ತೆ. ಯಾವಾಗ ಇವನು ರಾಜೀವ್ ಯುವತಿ ಅಂಜಲಿಯನ್ನ
ಮದುವೆ ಆಗೋದಕ್ಕೆ ಮತ್ತೆ ಫೋರ್ಸ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಆಕೆ ಒಪ್ಕೊಳ್ಳೋದೇ ಇಲ್ಲ. ಹೀಗಾಗಿ ಆತ ಕೋಪಗೊಂಡು ಮಹಾಲಕ್ಷ್ಮಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಒಂದು ಪೈಪ್ಲೈನ್ ರಸ್ಗೆ ಕರೆಕ್ಟಂತಾನೆ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಆಕೆ ಒಂದು ಕತ್ತಿಗೆ ಚಾಕುನ ಹಿರಿದು ಭೀಕರವಾಗಿ ಕೊಲೆಯನ್ನ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅಲ್ಲಿ ಸ್ಥಳೀಯರು ಕೂಡ ಇಮಿಡಿಯೇಟ್ ಆಗಿ ಅಂಜಲಿಯನ್ನ ಸ್ಥಳೀಯ ಆಸ್ಪತ್ರೆಗೆ ಸೇರಿಸ್ತಾರೆ, ಖಾಸಗಿ ಆಸ್ಪತ್ರೆಗೆ. ಅಲ್ಲಿ ಕೂಡ ಅವಳು ಹೋಗುವಂತ ದಾರಿಯಲ್ಲೇ ಮಧ್ಯದಲ್ಲಿ ಆಕೆ ತೀವ್ರ ರಕ್ತಸ್ರಾವವಾಗಿ ಸಾವನ್ನಪ್ಪಿರ್ತಾಳೆ. ಹೀಗಾಗಿ ಲಕ್ಷ್ಮೀ ಲೇಔಟ್ ಪೊಲೀಸ್ನವರು ಇಮಿಡಿಯೇಟ್ ಆಗಿ ಘಟನೆಗೆ ಸ್ಥಳಕ್ಕೆ ಬರ್ತಾರೆ. ಅಲ್ಲಿ ಪರಿಶೀಲನೆ ಮಾಡಿ ಸಾಕಷ್ಟು ಅಲ್ಲಿ ಆರೋಪಿಯ ಬಗ್ಗೆ ಮಾಹಿತಿ ಅಷ್ಟೊತ್ತಿಗೆ ಆಗ್ಲೇ ಗೊತ್ತಾಗಿರುತ್ತೆ. ಜೊತೆಗೆ ಆತನ ಮೊಬೈಲ್ ಟ್ರೇಸ್ ಅನ್ನ ಮಾಡಿದಂತ ಆರೋಪಿಯನ್ನ ಇಮಿಡಿಯೇಟ್ ಆಗಿ ಕೆಲವೇ ನಿಮಿಷಗಳಲ್ಲಿ ಆರೋಪಿನ ಬಂಧಿಸುವಂತ ಕೆಲಸಗಳು ಕೂಡ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ನವ್ರು ಮಾಡಿದ್ದಾರೆ. ಸದ್ಯ ಮರಣೋತ್ತರ ಪರೀಕ್ಷೆಯಾಗಿ ಒಂದು ಅಂಜಲಿಯ ಮೃತದೇಹವನ್ನ ಬೆಂಗಳೂರಿನ ರಾಮಯ್ಯ ಆಸ್ಪತ್ರೆಗೆ ಹಸ್ತಾಂತರ ಮಾಡಲಾಗಿದೆ. ಅಲ್ಲಿ ಮರಣೋತ್ತರ ಪರೀಕ್ಷೆ ಮುಗಿದ ನಂತರವಾಗಿ ಅವರ ಪೋಷಕರಿಗೆ ಒಂದು ಬಾಡಿಯನ್ನ ಒಂದು ಶಿಫ್ಟ್ ಮಾಡ್ತಾರೆ, ಅಂದ್ರೆ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆ ಕೂಡ ಮುಂದಾಗಿದೆ. ಹೀಗಾಗಿ MS ರಾಮಯ್ಯದಲ್ಲಿ ಒಂದು ಮರಣೋತ್ತರ ಪರೀಕ್ಷೆಗೆ ಒಂದು ಸಿದ್ಧತೆಯನ್ನ ಮಾಡಲಾಗಿದೆ. ಜೊತೆಗೆ ಈ ಕೊಲೆ ಮಾಡಿದಂತ ಆರೋಪಿ ಆಗಿರುವಂತ ರಾಜುನ ಈಗಾಗಲೇ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಅರೆಸ್ಟ್ ಅನ್ನ ಮಾಡಿ ಸಾಕಷ್ಟು ವಿಚಾರಣೆ ಮಾಡುವಂತ ಕೆಲಸಗಳು ಆಗ್ತಾ ಇದೆ. ದೀಪಾ. ಎಸ್ ಅಜಯ್ ಗೌಡ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.